ಇವಳಿಗೆ ಬಾಯಿ ಬರುವುದಿಲ್ಲ, ಕಿವಿ ಕೇಳುವುದಿಲ್ಲ, ಹಾರ್ಟ್ ಪೇಷಂಟ್. ಚೀಟಿಡ್ ಪುದರ್ಲ ತೂತ ಇಂಕುಲು ದೀಪಕ್ ಶೆಟ್ಟಿನ ಕಾರ್ದೈರೇಟ್ ಇತ್ತಂಡು ಅವು ಪೊಲೀಸ್ ಸಕಲವೇನು ದೆಂಗಾದು ಪೂರ ಲಪಡ ಮಂದೇರು. ಅದು ಕೆಲವರು ಹೇಳ್ತಾ ಇದ್ರು ಈ ಮನೆಯನ್ನು ಕಟ್ಟಿಕೊಟ್ಟವರು ಕಾಂಗ್ರೆಸ್ಸಿನವರು, ಈ ಮನೆಯನ್ನು ಕಟ್ಟಿಕೊಟ್ಟವರು BJP ಅವರು ಅಂತ. ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ಯಾವುದೇ ರಾಜಕೀಯ ವ್ಯಕ್ತಿಗಳಲ್ಲಿ ನಾವು 5 ರೂಪಾಯಿ ಬೇಡ್ಲು ಇಲ್ಲ. ಬಕ ಎಂಗ್ಲ ಕಾರ್ಪೊರೇಟರ್ ವೇದಾಸ್ ಕಾಮತ್ ನಡೆಯಲ್ಲ ತೊಂದು ಪೋದಿತ್ತು ಅವಳ ಸುದ್ದಿ ಬೈದಿನ ಕಾಮತ್ ಮಸ್ತ್ ಕಾಸು ಕೊಡ್ತು. ತಾವೆಲ್ಲ ನೋಡಿದ್ದೀರಿ, ನಾವು ಕಳೆದ 2025 ಜನವರಿಯಲ್ಲಿ ಇದೇ ಮನೆಗೆ ಬಂದು ನಾನೊಂದು ಸಂದರ್ಶನ ನೀಡಿದೆ. ಯಾಕೆಂದರೆ 2024ರಲ್ಲಿ ನೋಡಿ, ಇವರು ಚಂಚಲಾಕ್ಷಿ, ಇವರ ಮಗಳು ಶಿವಾನಂದ್ ಅಂತ, ಇವರ ಅಪ್ಪ ಒಬ್ಬ ದೀಪು ಶೆಟ್ಟಿ ಎನ್ನುವ ಆತನ ಜೊತೆ ಕೆಲಸ ಮಾಡ್ತಾಯಿದ್ರು, ಮಡ್ಕ ದಂಧೆಯಲ್ಲಿ ಕೆಲಸ ಮಾಡ್ತಿದ್ರು. ಅವನ ಮಾನಸಿಕ ಕಿರುಕುಳದಿಂದ ಅವರು ಇಲ್ಲಿ ಮನೆಯೊಳಗೆ ಸುಸೈಡ್ ಮಾಡಿ ತೀರಿಕೊಂಡಿದ್ರು. ಆಗ ನಾವು ಕೂಡ ಮಡ್ಕದ ವಿಷಯದಲ್ಲಿ ಕೆಲವು ಕಡೆಗೆ ಹೋಗಿ ದಾಳಿ ಮಾಡಿದ್ದೆವು. ಆನಂತರ ಉರೋಸ್ಟೂರಲ್ಲಿ ಈ ರೀತಿ ಆಗಿದೆ, ಶಿವಾನಂದರವರು ಹಗ್ಗ ತಗೊಂಡು ಜೀವ ತಗೊಂಡಿದ್ದಾರೆ, ಆ ಮನೆಯವರಿಗೆ ಯಾರೂ ಇಲ್ಲ, ಚಂಚಲಾಕ್ಷಿ ಮತ್ತು ಇದು ಮಗಳು. ಇವಳನ್ನು ನಾವು ಆವತ್ತೇ ತೋರಿಸಿದ್ದೇವೆ, ಒಂದು ಹಾರ್ಟ್ ಪೇಷಂಟ್, ಬಾಯಿ ಬರುವುದಿಲ್ಲ, ಕಿವಿ ಕೇಳುವುದಿಲ್ಲ ಈ ಮಗುವಿಗೆ. ಮನೆಗೆ ಭೇಟಿ ಇದ್ದಾಗ ಜನವರಿಯಲ್ಲಿ ಇವರ ಮನೆ ಅವಸ್ಥೆಯನ್ನು ನೋಡಿ ಎಲ್ಲರೂ ನಮಗೆ ಹೇಳಿದರು ನಾವು ಸಹಾಯ ಮಾಡ್ತೇವೆ ಅಂತ. ಆದರೂ ನಾವು ಯಾರ ಹತ್ರ ಸಹಾಯ ತಗೊಳ್ಳಿಲ್ಲ. ಆದ ನಂತರ ನಾವು ಈ ಒಂದು ಮನೆ ಕಟ್ಟಬೇಕು, ಈ ಮನೆ ಅಂಗಳದಲ್ಲಿ ಒಂದು ಕೋಣೆ ಆಗಬೇಕೆಂದರೆ ಈ ಮಗುವಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ಈ ಬಾಡಿ ಕೊಟ್ಟಾದರೂ ಆ ಮಗುವಿನ ಮೆಡಿಸಿನಿಗೆ ಆದರೂ ಏನಾದರೂ ಸಹಾಯ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ಮೇ ತಿಂಗಳಲ್ಲಿ ಒಂದು ವಿಡಿಯೋ ಮಾಡಿ ಜನರಲ್ಲಿ ಸಹಕಾರ ಕೇಳಿದೆವು. ಆದರೆ ನಾವು ಜಾನ್ವರಿಯಲ್ಲೇ ಸಹಕಾರ ಕೇಳ್ತಿದ್ರೆ ತುಂಬ ಜನರು ನಮಗೆ ಸಹಾಯ ಮಾಡಲಿಕ್ಕಿದ್ರು. ಸ್ವಲ್ಪ 5 ತಿಂಗಳು ಲೇಟ್ ಆಯಿತು. ಲೇಟ್ ಆಗುವಾಗ ಅವರ ಅಕೌಂಟ್ ನಂಬರ್ ಕೊಟ್ಟಿದ್ದೆವು, ಇವಳದ ಅಕೌಂಟ್ ನಂಬರ್ ಕೊಟ್ಟಿದ್ದೆವು, ಮತ್ತೊಂದು ಇವರಿಗೆ ವಾಟ್ಸಪ್ ಇರದ ಕಾರಣ ಇನ್ನೊಬ್ಬರ ವಾಟ್ಸಪ್ ನಂಬರ್ ಕೊಟ್ಟಿದ್ದೆವು. ಆದರೆ ಹೆಚ್ಚು ಹಣ ಅದರಲ್ಲಿ ಬರಲಿಲ್ಲ. ಆದರೂ ನನಗೆ ಖುಷಿ ತರುವ ವಿಷಯ ಅಂದರೆ, ನಾನೋರ್ವ ಸೋಷಲ್ ವರ್ಕರ್ ಆಗಿ ಜನರಲ್ಲಿ ವೈಯಕ್ತಿಕವಾಗಿ ಕೇಳಿದಾಗ ನನಗೆ ತುಂಬ ಜನ ಹೆಲ್ಪ್ ಮಾಡಿದರು, ಮೆಟೀರಿಯಲ್ ಆಗಲಿ ಸ್ವಲ್ಪ ಹಣದ ವ್ಯವಸ್ಥೆ ಆಗಿ ಮಾಡಿದರು. ಹಾಗೆ ಈ ಮನೆ ಇವತ್ತೊಂದು ಕೋಣೆ ನಿರ್ಮಾಣ ಆಗಿದೆ, ಈ ಮನೆಯನ್ನು ಸಹ ರಿಪೇರಿ ಮಾಡಿದ್ದಾರೆ. ಸ್ಥಳೀಯರು ಸಹ ಇದಕ್ಕೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಶಿವಾನಂದ್ರವರ ಈ ಒಂದು ಅನಾಹುತಕ್ಕೆ ಕಾರಣ ಆದವರು ಯಾರು ಅಂತ ಎಲ್ರಿಗೂ ಗೊತ್ತುಂಟು, ದೀಪು ಶೆಟ್ಟಿ ಕೋಡಿಕಲ್ ಅಂತ. ಇದರ ಹಿಂದೆ ಇರುವ ಪೊಲೀಸ್ ಇಲಾಖೆ ಆಗಲಿ ಅಧಿಕಾರಿಗಳಾಗಲಿ ಕೊಲೆ ಸಂಬಂಧಪಟ್ಟ ಕೆಲವು ದಾಖಲೆಗಳನ್ನು ಮುಚ್ಚಿಟ್ಟಿದ್ದಾರೆ ಅಂತ ಸಹ ಗೊತ್ತು ನನಗೆ. ಆದರೆ ಆಲ್ರೆಡಿ DCP ಹತ್ರ ಕರ್ಕೊಂಡೋಗಿ ಒಂದು ಕಂಪ್ಲೇಂಟನ್ನು ನೀಡಿದ್ದೇವೆ. ಇದುವರೆಗೆ ಚಂಚಲಾಕ್ಷಿಯವರಿಗೆ ಅದರ ವರದಿಯನ್ನು ಇದುವರೆಗೆ ಮುಟ್ಟಿಸಲಿಲ್ಲ. ಮೊನ್ನೆ ನಾನು RTIಯಲ್ಲಿ ದಾಖಲೆ ಕೇಳಲಿಕ್ಕೆ ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೇನೆ, ಇದುವರೆಗೆ ದಾಖಲೆ ಬರಲಿಲ್ಲ. ಹಾಗಾಗಿ ನಾವು ಇದನ್ನು ಎಲ್ಲಿ ಮುಟ್ಟಿಸಬೇಕು, ಏನು ಮಾಡಬೇಕು, ಮುಂದಿನ ದಿನಗಳಲ್ಲಿ ಆ ತನಿಖೆ ಪೂರ್ಣ ಆಗುವ ತನಕ ನಾನು ಕೂತ್ಕೊಳ್ಳುವುದಿಲ್ಲ. ಯಾಕೆಂದರೆ ಪೊಲೀಸ್ ಇಲಾಖೆ ಉರ್ವಾ ಠಾಣೆಯವರು ಮೊದಲು ಇನ್ಸ್ಪೆಕ್ಟರ್ ಇದ್ದ ಭಾರತೀಯವರು ಸಹ ಇದಕ್ಕೆ ಬೆಂಬಲ ಕೊಡಲಿಲ್ಲ. ಈಗಿನ ಇನ್ಸ್ಪೆಕ್ಟರ್ ಮಾಡ್ತೇನೆ ಅಂತ ಹೇಳಿದರು. ಆದರೆ DCPಯಿಂದ ತನಿಖೆ ಬಂದ ರಿಪೋರ್ಟು ನಮ್ಮ ಹತ್ರ ಇಲ್ಲ, ನೀವು DCPಯಿಂದ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಖಂಡಿತ ನಾವು ಕಮಿಷನರ್ ಆಫೀಸಿಂದ ತಗೊಳ್ತೇವೆ. ಕೆಲವರು ಹೇಳ್ತಾ ಇದ್ರು ಈ ಮನೆಯನ್ನು ಕಟ್ಟಿಕೊಟ್ಟವರು ಕಾಂಗ್ರೆಸ್ಸಿನವರು, ಈ ಮನೆಯನ್ನು ಕಟ್ಟಿಕೊಟ್ಟವರು BJP ಅವರು ಅಂತ. ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ಯಾವುದೇ ರಾಜಕೀಯ ವ್ಯಕ್ತಿಗಳಲ್ಲಿ ನಾವು 5 ರೂಪಾಯಿ ಬೇಡ್ಲೂ ಇಲ್ಲ, ಯಾವನೂ ಇಲ್ಲೂ ಬರಲೇ ಇಲ್ಲ. ಮತ್ತೆ ಹೇಳ್ತಾ ಇದ್ರು ಅವ ದೀಪು ಶೆಟ್ಟಿ ಕೊಟ್ಟಿದ್ದಾನೆ ಇವರಿಗೆ ಮನೆಗೆ, ಹಾಗೆ ದೀಪು ಶೆಟ್ಟಿಯ ಮಡ್ಕದವನ 5 ರೂಪಾಯಿ ಇದಕ್ಕೆ ನಾವು ಈ ಮನೆಗೆ ಹಾಕಲೂ ಇಲ್ಲ, ಇನ್ನು ಹಾಕುವುದೂ ಇಲ್ಲ. ಅವನಿಂದ ಯಾವ ಅಪೇಕ್ಷೆಯನ್ನು ಪಡಲಿಲ್ಲ. ಆದರೆ ಅವನು ಯಾಕೆ ನನ್ನ ಮನೆಗೆ ಬಂದಿದ್ದಾನೆ ಬೇಡಲಿಕ್ಕೆ, ಯಾವುದೇ ಒಂದು ತಪ್ಪು ಮಾಡದವ ತನ್ನ ಹೆಂಡತಿ ಮಕ್ಕಳನ್ನು ಹಿಡ್ಕೊಂಡು ಬೇಡಲಿಕ್ಕೆ ಬಂದಿದ್ದಾನೆ ಯಾಕೆ ಅಂತ ಮುಂದಿನ ದಿನಗಳಲ್ಲಿ ಎಲ್ಲ ವಿಡಿಯೋಗಳನ್ನು ನಾನು ವೈರಲ್ ಮಾಡ್ತೇನೆ. ಎಲ್ಲ ದಾಖಲೆಗಳನ್ನು ಪೊಲೀಸ್ ಇಲಾಖೆಯವರು ಯಾವ ದಾಖಲೆಯನ್ನು ಮುಚ್ಚಿಟ್ಟಿದ್ದಾರೆ, ಆ ಸುಸೈಡ್ ಮಾಡಿದ ದಾಖಲೆ ಆಗಲಿ, ಆ ಫೋಟೋಗಳನ್ನು ಎಲ್ಲವನ್ನು ನಾನು ಸಾರ್ವಜನಿಕವಾಗಿ ತಿಳಿಸ್ತೇನೆ. ಯಾಕೆಂದರೆ ಈಗಿನ ಕಮಿಷನರು ತುಂಬ ಒಳ್ಳೆ ಇದ್ದಾರೆ, ಅವರ ಮುಖಾಂತರ ಈ ಕೇಸನ್ನು ನಾನು ಬಯಲಿಗೆ ಎಳಿತೇನೆ. ಇವಳಿಗೆ ಬಾಯಿ ಬರುವುದಿಲ್ಲ, ಕಿವಿ ಕೇಳುವುದಿಲ್ಲ, ಹಾರ್ಟ್ ಪೇಷಂಟ್. ಇವಳನ್ನು ಬ್ಯಾಂಗ್ಳೂರಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಉಂಟು, ಹಾಗಾದರೂ ಖರ್ಚು ಉಂಟು. ಅದಕ್ಕಾಗಿ ಈ ಮನೆಯನ್ನು ಮುಂದೊಂದು ದಿನ ನೋಡಿ ಆ ಮಗು ಆಸೆಯಲ್ಲಿ ನನ್ನದೇ ಮನೆ ಇದು, ನನ್ನದೇ ಹೆಸರಿಡಬೇಕಂತ ಹೇಳಿದಾಳೆ. ಅವಳ ಆಸೆ ಪ್ರಕಾರ ಅವಳದೇ ಹೆಸರಿಟ್ಟು ಚಂಚಲಾಕ್ಷಿಯ ನಂತರ ಈ ಒಂದು ಮಗು ಮಾತ್ರ ಇರುವುದು. ಇದಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡಿಕೊಡಬೇಕಂತ ನನ್ನ ಆಸೆ ಇತ್ತು, ಆ ಮನೆಯನ್ನು ಮಾಡಿದ್ದೇನೆ. ಆದರೆ ಈ ಮನೆಯವರನ್ನು ನಾವು ಯಾವತ್ತೂ ಬಿಟ್ಟು ಬಿಡುವುದಿಲ್ಲ. ತಾಯಿಗೂ ಹಾಗೀಗ ಮನೆ ಕೆಲಸಕ್ಕೆ ಹೋಗ್ಕೊಂಡು ಬಂದು ಮಗುವನ್ನು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೇನಾದರೂ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದಾದರೆ, ಮನೆಯಲ್ಲೇ ಮಾಡುವ ಏನಾದಿದ್ದರೆ ನಾವು ಕೆಲವರು ಸೇರಿ ಅವರಿಗೆ ಅದಕ್ಕೂ ನಾವು ಬೆಂಬಲ ಕೊಡ್ತಿದ್ದೇವೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಹೇಳೋದು, ಮುಂದಿನ ದಿನಗಳಲ್ಲಿ ಯಾರಾದರೂ ಇಷ್ಟಪಡುವವರು ಈ ಮಗುವಿಗೆ ಏನಾದರೂ ಸಹಾಯ ಮಾಡೋದಿದ್ರೆ ಖಂಡಿತ ನನ್ನದೇನು ಅಭ್ಯಂತರ ಇಲ್ಲ. ಈ ಮಗುವನ್ನು ಭೇಟಿಯಾಗಿ ಇವಳಿಗೆ ಮುಂದಿನ
ಯಾವುದಾದ್ರೂ ಅವಳು ವಿದ್ಯಾಭ್ಯಾಸ ನನಗೆ ಗೊತ್ತಿಲ್ಲ ಅವಳು ಮುಂದುವರಿಸ್ತಾಳೆ ಅಂತ, ಯಾಕೆಂದರೆ ಅವಳಿಗೆ ಭಾರಿ ಕಷ್ಟ ಆಗ್ತಾ ಉಂಟು. ಅವಳು ಏನಾದರೂ ಕೆಲಸ ಮಾಡಲಿಕ್ಕೆ ಇಚ್ಛಿದಲ್ಲಿ ಅಥವಾ ಅವಳ ಏನಾದರೂ ಅನಾರೋಗ್ಯ ಇರುವ ಕಾರಣ, ಹಾರ್ಟ್ ಪೇಷಂಟ್ ಆದ ಕಾರಣ ಅವಳಿಗೇನಾದರೂ ಸಹಾಯ ಮಾಡುವವರಿದ್ದರೆ ಖಂಡಿತ ಇನ್ನು ಮುಂದೆ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಎನ್ನ ಕಂಡನಿಗೆ ದೀಪು ಶೆಟ್ಟಿನ ಕಿರಿಕಿರಿಡು ಬಲ್ದು ತೊಂಡೇರಾರು ಮಸ್ತ್ ಟಾರ್ಚರ್ ಕೊಡ್ತೆ, ಕಾಸ್ತ ವಿಷಯಡ್ ಐಕಂದೇಕ್ ಮತ್ತು ಟಾರ್ಚರ್ ಕೊಡ್ತೆ. ಬರೆದಿದ್ದಿತ್ತೇರು ಚೀಟಿಡು ಪುದರ್ಲ ತೂತೆ ಇಂಕ್ಲು ದೀಪಕ್ ಶೆಟ್ಟಿನ ಕಾರ್ದೈರೇಟ್ ಇತ್ತಂಡು ಅವು ಪೊಲೀಸ್ ಸಕಲವೇನು ದೆಂಗಾದು ಪೂರ ಲಪಡ ಮಂದೇರು ದಾಲ ಈತನಟ ಐತ ವಿಷಯನೇ ಇಜ್ಜಿ ಖಂಡನಿ ತೀರ್ಪೋದು ಮಸ್ತ್ ಉಂದಾದಿತ್ತೆ. ಲಾಸ್ಟಿಗೆ ಎಂಗ್ಲ ಆರಡ ಗಂಗಾಧರ ಪಂಡೆ ಎಂಕೊಂಜಿ ಕಾಂಗ್ರೆಸ್ ಸಕಲ ಪಂಡದು ದಾದಾಂಡಲೊಂಜಿ ವ್ಯವಸ್ಥೆ ಮಂತದು ಕೊರ್ಲೆ ಅನ್ನ ಅಂದು ಬತ್ತೇರು ಸುಮಾರು ಏಳೇನ್ಮ ಪೊಂಜೋಲು ಬೈದೇರು ಚೇತನನ್ನೆಲ್ಲ ಬೈದೇರು ಬತ್ತದು ಎಂಕುಲು ಉಲ್ಲ ಎಂಕುಲು ರೂಮು ಕಟ್ಟದು ಕೊರ್ಪ ಅಂದು ಪಂಡೇರು. ಲಾಸ್ಟ್ ಗರ್ತು ಪಾರ್ದು ಏರ್ಲ ಬತ್ತಿಜೇರು ಇದೆಗ್ 4-5 ತಿಂಗಳು ಮುಟ್ಟ ಅಂಚೆನೆ ಇತ್ತನು ಮೂಲು ಗರ್ತದು ಪಾರ್ದು ನನ್ನ ಲಾಸ್ಟಿಗೆ ಮುಚ್ಚಿದು ಬುಡ್ಕ ಹಂಚಿ ಇದು ಎನ್ನದು ಇತ್ತೇನು ಎಂಕ ಏರ್ಲ ಬೈದಿಲ್ಲ ಇಜ್ಜೇರಿ ಈತನಟ ಅಂದ ಅಂದು 10 ರೂಪಾಯಿ ಕೊರ್ಪುನಾಕ್ಲಿ ಏರ್ಲ ಬೈದಿಜ್ಜೇರು ಇಂದುವೇ ಸೊನ್ನೆ ಸುರೇಶ್ ಅನ್ನೆ ಗಂಗಾಧರನ್ನೆ ಪ್ರಶಾಂತ್ ಅಕ್ಕಳು ಈತನಟ ಇತ್ತೇರು ಎಂಕುಲು ಉಲ್ಲ ಅಂದು ದೇವರ್ಲಕ್ಕ ಮಕ್ಕಳು ಅನ್ನೆಲ್ಲ ಅಕ್ಕಲ್ಲ ಅದು ಬತ್ತೇರು ಪ್ರಸನ್ನ ಮೇಡಮ್ಲ ಅರ್ನ ಖಂಡನಿಲ್ಲ ಬತ್ತದ ಎಂಕೊಂಜಿ ಯಾನು ಉಲ್ಲೆ ಹೀರೆಗ್ ಮಂಡೆ ವೆಚ್ಚ ಮನ್ಪೊಚ್ಚಿ ನಿಕ್ಲೆಗ್ ಕುಲ್ಲು ನಾಡಿ ಯಾನ್ ಮಂತದು ಕೊರ್ಪೆ ಏರ್ನೆಲ್ಲ ಅಂದು ಬೊರ್ಚಿಂದು ಅಕ್ಕಲು ಬತ್ತದ ಎಂಕ್ ಈತು ಮಂತದು ಕೊರಿಯೇರು ಪುದಾರ್ ಕಾಂಗ್ರೆಸ್ ಅಕ್ಕಲು ಮಂತೇರು BJP ಅಕ್ಕಲು ಮಂತೇರು ಪನೊಂದು ಬತ್ತೇರು ಬಕೇನ್ ದೀಪು ಶೆಟ್ಟಿನ ಕಾಸುಗಳು ಆಸೆ ಪಡೆದಿಜ್ಜಿ 1 ರೂಪಾಯಿ ಆಯಾದೆ ಪ್ರಸನ್ನ ಮೇಡಮ್ನ ಇಲ್ಲಾಗ ಬೈದೆ ಯಾನು ಈತು ಕೊರ್ಪೆ ಎನ್ನ ಕೇಸನ್ನು ಪಿರದೆಪ್ಪುಲೆಂದು ಬಕ ಯಾನ ಆಯ್ಡ ಕಾಸ್ಕೇನ್ರೆ ಪೋತುಜಿ ದೀಪಕ್ ಶೆಟ್ಟಿ ನಿಂಗೆ ಆಸೆ ಎಲ್ಲ ಬರ್ಚಿ ಎಂಕ್ ಮೇರೆ ಇಲ್ಲ ಮಂತದು ಕೊರಿಯರ್ತೆ ಆತೆ ಯಾವ ನಾನು ಸೈಪೆಂದೆ ಎನ್ನದಿತ್ತೆ ಎಂಕ್ ರಗಾಲೇನೆ ಬರ್ಚಿಂದು ಭಾಷೆ ಕೊರಿಯೆ ಮಾತು ಪ್ರಸನ್ನ ಮೇಡಮ್ ನಕ್ಲಿ ಇರೇಗ ಉಲ್ಲೇರತಿ ದಾಯಿಗಿಂಚ ಮನ್ಪುನೊಂದು ಆತು ಕಿರಿಕಿರಿ ಆದಿತ್ತು ಮುಲ್ಪ ಒಂಜಿ ಮೆಟ್ಟಿ ಸಾಲ ದಾಖಲ ಕಿರಿಕಿರಿ ಬ್ಯಾಂಕ್ ದಾಖಲೇನು ಇಲ್ಲಡೆಲೆ ತೊಂದು ಬರ್ಪೈರು ಪಗೆಕ್ಕೆ ಬೋಡೊಂದೆ ಮರ್ಯಾದೆ ದೆಪ್ಪೊಡೊಂದು ಮಸ್ತ್ ಟಾರ್ಚರ್ ಯಾನು ಸೈಪೆಂದೆ ಪೋದಿತ್ತೆ ಮುರಣಿ ಆಂಡಲ ಎಂಕ್ 4 ಜನ ಭರವಸೆ ಕೊರಿಯರು ಈರೇನು ಪ್ರಸನ್ನ ಮೇಡಮ್ ಬುಡ್ದು ಪಾಡುಜೇರು ಆನ ಮಲ್ಲಜ್ಜಿ ಎಂಕ್ ದೇವೇರ್ಲಕ್ಕ ಮುಕ್ಕುಲು ಅನ್ನೆಲ್ಲ ಅಕ್ಕಲಾದು ಉಂತುದು ಎಂಕೊಂಜಿ ಇಲ್ಲು ಕಟ್ಟದು ಕೊರಿಯರು ನಿಕ್ಲೆಗ್ ಬದುಕುನ ಸಾದಿನ ಎಂಕುಲು ಮಂತದು ಕೊರ್ಪ ನಿಕ್ಲೆನಿಗೆ ಎಂಕುಲು ಉಲ್ಲ ಪಂಡೇರು ಅಕ್ಲೆಗ್ಲ ದೇವರ ಎಡ್ಡ ಮನ್ಪಡನೆ ಅನ್ ಕಾಪುನು ಲೋನ್ ಒಂದು ಬ್ಯಾಂಕ್ದ ಲೋನ್ ಇತ್ತು ನನ್ನ ಕಂಡನಿ ಬೇತಕ್ಕಲ್ ನೆಟ್ಟು ಪುದಾರಡು ಲೋನ್ ತೆತ್ತದು ಇತ್ತುಂಡು ಆ ಬ್ಯಾಂಕ್ ದಾಖಲ ಕಿರಿಕಿರಿ ಪಂಡ ತಡೆರ ಕೋರ್ಟ್ ನೋಟಿಸ್ ಕಡಪುರ್ದೇರು ಇಂಕ್ ಯಾನ್ ಪಂಡ ನಾನು ಕೊನೋಪಾಡ ಕೊನೋಲೆ ಪಂಡೆ ಇಂಕ್ ದಾಲ ಬೇಜಾರಿಜ್ಜಿ ರಡ್ಡು ಜೈಲ್ದ ನುಪ್ಪನಲ್ಲ ಯಾನ ಬಾಲೆಲ್ಲ ತಿನ್ಪ ಅಂದು ಮರ್ಯಾದೆ ದೆಪ್ಪೋಡು ಮಸ್ತ್ ಪ್ರಯತ್ನ ಬತ್ತೇರು ಆಣ ಯಾನ್ ನಂಬುದಿನ ದೇವೇರು ಮಾತ್ರ ನಾನು ಬುಡ್ತುಜೇರು ಅಂಚಾದು ಅನ್ಯಾಯ ಮಂದಿಜಿ ಏರೆಗ್ಲ ಅಂಚಾದು ಮುಕ್ಕುಲು ಎಂಕೆ ಉಪಕಾರ ಮಂತೇರು ಬಕ ಎಂಗ್ಲ ಕಾರ್ಪೊರೇಟರ್ ವೇದಾಸ್ ಕಾಮತ್ ನಡೆಯಲೆ ತೊಂದು ಪೋದಿತ್ತು ಅವಳ ಸುದ್ದಿ ಬೈದಿನ ಕಾಮತ್ ಮಸ್ತ್ ಕಾಸು ಕೊಡ್ತುನಂದು ವೇದಾಸ್ ಕಾಮತ್ ನಡೆ ಜಯಕ್ಕ ಕಾರ್ಪೊರೇಟರ್ಲೆ ತೊಂದು ಪೋತೇರೆ ನಾನು ಅವಳು ನೆರ್ತೇರಿ ಈ ವಿಡಿಯೋದಾಯನ ಅರೇನು ಪೊಂಜೊಂದಾಯನೆಲೆ ತೊಂದು ಬೈದೀನಿ ಜಯಕ್ಕ ಕಾರ್ಪೊರೇಟರ್ ಅರೇಂದ ಎಲೆ ತೊಂದು ಬೈದೀನಿ ಇರು ವಿಡಿಯೋ ಮನ್ಪೇರ ಅಂಚ ಇಂಚ ಬಂದು ಆ ಜನ ತಕೈತಲ್ಲ ಪೋದಲೆ ನೆರ್ತುನಿ ಎಂಕ್ ಕಾಮತ್ ನಡೆಯಲೆ ತೊಂದು ಪೋದು ಕಾಸು ಕೊಡ್ತುನೊಂದು ಪ್ರಚಾರ ಆತನು ಕಾಮತ್ ದಾಲ ಕೊಡ್ತುಜೇರು ಪುಂಜೋಲೆ ತೊಂದು ಪೋತೀನಿ ಮಾತ್ರ ನಾನು ಸುನೀಲ್ ಬಜಲಕೆರೆ 6 ಕಲ್ಲು ಪೊಯ್ಯೆ ಒಂತೆ ಕನತ 6 ಕಾಂಗ್ರೆಸ್ ಲೆಕ್ಕಡು ಪಾಡ್ದೇರು ಸುನೀಲ್ ಬಜಲಕೆರೆ 6 ಬತ್ತದು ಒಂತೆ ಪೊಯ್ಯೆ ಕಲ್ಲು ಅವನು ಮತ್ತು ಕೊಡ್ತೇರು ಬಕೊಂಜಿ 20 ಸಾವಿರ ಕೊಡ್ತೇರು. ನಾವು ಈ ಮನೆಗೆ ಮೊದಲು ಭೇಟಿ ಕೊಟ್ಟಾಗ ಇದು ಹಳೆ ಮನೆ, ಒಂದೇ ಮನೆ ಇದ್ದದ್ದು. ಇದರದ ಹಂಚೆಲ್ಲ ಹೋಗಿತ್ತು. ಈ ಕಡೆ ಈ ಕೋಣೆ ಕಟ್ಟಿದಲ್ಲಿ ಒಂದು ಬಾತ್ರೂಮ್ ಇತ್ತು, ಅದರಲ್ಲಿ ಅವರು ಶಿವಾನಂದರು ಸುಸೈಡ್ ಮಾಡ್ಕೊಂಡಿದ್ರು, ಅದರಲ್ಲಿ ಸಹ ಏನಿರಲಿಲ್ಲ. ದೀಪು ಶೆಟ್ಟಿಗೆ ಹೇಳ್ತಾನೆ, ಅವನೇ ಅಪಪ್ರಚಾರ ತುಂಬ ಮಾಡ್ತಾ ಇದ್ದಾನೆ ಇತ್ತೀಚಿನ ದಿನಗಳಲ್ಲಿ, ತುಂಬ ಅಪಪ್ರಚಾರ ಮಾಡ್ತಿದ್ದಾನೆ. ಎಲ್ಲಿವರೆಗೆ ಅಂದರೆ ಮೊನ್ನೆ ನನ್ನ ಮೇಲೆ ಹೋಗೊಂದು ಕಂಪ್ಲೇಂಟ್ ಮಾಡಿದ್ದಾನೆ, ನನಗೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ ಪ್ರಸನ್ನ ರವಿ ಅವರು ಅಂತ. ಇವನಿಗೆ ಯಾರು ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇವನ ಹೆಂಡತಿ ಮಕ್ಕಳನ್ನು ಹಿಡ್ಕೊಂಡು ನನ್ನ ಮನೆಗೆ 2 ಸಲ ಪದೇ ಪದೇ ಬಂದು ಕಾಲಿಡಿಯುವುದಾದರೆ, ಇವನು ತಪ್ಪು ಮಾಡದಿದ್ದರೆ ನನ್ನ ಮನೆಗೆ ಬರುವುದಿಲ್ಲ. ಗೂಗಲ್ ಪೇ ಯಾರ್ದಾ ಹೆಸರಲ್ಲಿ ಅವರು ಕಲೆಕ್ಟ್ ಮಾಡ್ತಿದ್ದಾರೆ ಅಂತ. ನಿನ್ನಾಗೆ ಯಾರು ಅಕ್ರಮ ದಂಧೆ ಮಾಡಿಕೊಂಡು ಬಂಗ್ಲೆ ಕಟ್ಕೊಂಡು ಹೆಂಡತಿ ಮಕ್ಕಳನ್ನು ಸಾಕ್ತಾ ಇಲ್ಲ. ಆ ಹೆಣ್ಣು ಮಗಳು ಮನೆ ಕೆಲಸಕ್ಕೆ ಹೋಗಿ ತನ್ನ ಮಗಳನ್ನು ಸಾಕ್ತಾ ಇದ್ದಾಳೆ. ನಾನು ಹೇಳುವುದು, ನಾನು ಇವತ್ತೊಂದು ದೈವದ ನಡೆಯಲ್ಲಿ ನಿಂತು, ನೀನು ಕೋಡಿಕಲ್ಲಲ್ಲಿ ದೊಡ್ಡ ಬಂಗ್ಲೆ ಕಟ್ಟಿ ಆ ತರ್ಂಜಿಗುತ್ತಲ್ಲಿ ನಿಂತಿದ್ಯಲ್ಲ,
ಮೊನ್ನೆ ಗೊತ್ತಿರಲಿಲ್ಲ, ಅಕ್ಟೋಬರಿಗೆ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಮೊನ್ನೆ ನನಗೆ ಗೊತ್ತಾಯಿತು ಸ್ಟೇಷನಲ್ಲಿ. ಇಲ್ಲದಿದ್ದರೆ ಮೊನ್ನೆ ಕಲ್ಲಕಂಡದ್ದು ಕೋಲ ಆಗುವಾಗ ಗುಳಿಗನ ಕೋಲದಲ್ಲಿ ನೀನು ಮತ್ತು ನಿನ್ನ ಹೆಂಡತಿ ಮಕ್ಕಳು ಬಂದು ಹೇಳಬೇಕಿತ್ತು ಪ್ರಸನ್ನಕ್ಕ ಅಲ್ಲಿ ಏನು ಮಾಡಿದ್ದಾರೆ, ಪ್ರಸನ್ನಕ್ಕ ಕಿರುಕುಳ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ನಿನಗೆ ಕೇವಲ ಕೇಸ್ ಅಲ್ಲ, ಕೇಸ್ ಅಂತೂ 100% ಮಾಡಿಯೇ ಮಾಡ್ತೇನೆ. ನೀನು ಆ ಗ್ರಾಮದಲ್ಲಿ ಇರುವವಳಾದರೆ, ನಾನು ಸಹ ಗ್ರಾಮದಲ್ಲಿ ಹುಟ್ಟಿದ ಒಂದು ಹೆಣ್ಣಾದರೆ, ಇವತ್ತು ನಾನು ಹೇಳ್ತಿದ್ದೇನೆ ದೈವದ ನಡೆಯಲ್ಲಿ, ಈ ದೈವದ ಮನೆ ಹೇಳ್ತಾ ಇದ್ದೇನೆ, ಕಲ್ಲಕಂಡ ಗುಳಿಗನ ಕೋಡಿಕಲ್ಲಲ್ಲಿ ನೀನು ಬಂದು ಇದನ್ನು ಪ್ರಮಾಣ ಮಾಡಿ ಹೇಳಬೇಕು. ನನ್ನ ಮನೆಯಲ್ಲಿ CC ಕ್ಯಾಮರಾ ಉಂಟು, ನನ್ನ ಮನೆಯಲ್ಲಿ ಒಳಗೆ ವಿಡಿಯೋ ಮಾಡಿದ್ದು ನೀನು ಎಲ್ಲ ಉಂಟು. ಮಾತಾಡಿದ ವಿಷಯವನ್ನು ಖಂಡಿತ ಬಹಿರಂಗ ಮಾಡ್ತೇನೆ. ನೀವು ಹೇಳ್ತೀರಲ್ಲ ಇನ್ಸ್ಪೆಕ್ಟ್ರ್ ನಮಗೆ ಹೇಳಿದ್ದಾರೆ ಸರಿ ಮಾಡಿಕೊಳ್ಳಿ ಇದನ್ನು, ಅವರಿಗೆ ಸ್ವಲ್ಪ ಹಣ ಕೊಡಿ ಅಂತ. ಇನ್ಸ್ಪೆಕ್ಟ್ರನ್ನು ನಾನು ಮುಂದೆ ಇಡ್ತೇನೆ, ಇನ್ಸ್ಪೆಕ್ಟ್ರನ್ನು ಮುಂದೆ ಇಡ್ತು ಎಲ್ಲ ಕ್ಲಾರಿಟಿ ಕೊಡ್ತೇನೆ. ಶಿವಾನಂದನ ಬಾಯಿಯಲ್ಲಿದ್ದ ಚೀಟಿ ಎಲ್ಲಿ ಉಂಟು, ಇದು ಉರ್ವ ಠಾಣೆಯಲ್ಲಿ ಆ ಫೋಟೋ ಎಲ್ಲಿ ಕಳೆದೋಗಿದೆ ಅಂತ ಎಲ್ಲವನ್ನು ನಾನು ಬಯಲಿಗೆ ಹೇಳಿದ್ದೇನೆ. ಮೇಯಲ್ಲಿ ನಾವು ಬಂದು ವಿಡಿಯೋ ಮಾಡಿದ ಮೇಲೆ ನಿಜ ಹೇಳ್ತೇನೆ, ನಾನು 1 ಸಲ 2 ಸಲ ಬಂದಿರುವೆ. ನಾನು ಯಾವತ್ತೂ ಒಬ್ಬರು ಸೋಷಲ್ ವರ್ಕ್ ಮಾಡೋದಾದರೆ ನಾನು ಯಾವತ್ತೂ ಎಲ್ಲಿಯೂ ಬಹಿರಂಗ ಮಾಡಿದವಳಲ್ಲ. ಆದರೆ ಈ ಮನೆಯನ್ನು ನಾನು ತೋರಿಸಿಕೊಡುವುದು, ನನಗೆ ತುಂಬ ಜನ ಸಹಾಯ ಮಾಡಿದ್ದಾರೆ, ಅವರಿಗೆ ನಾನು ಋಣಿ, ಅವರಿಗೆ ನಾನು ಧನ್ಯವಾದವನ್ನು ಹೇಳಬೇಕು. ವೈಯಕ್ತಿಕವಾಗಿ ನನ್ನ ಫ್ಯಾಮಿಲಿಯನ್ನು ನಾನು ಎಲ್ಲಿಗೂ ಇಂಟರ್ಫಿಯರ್ ಮಾಡೋದಿಲ್ಲ. ಆದರೆ ಇವತ್ತು ನಾನು ಹೇಳಬೇಕಾಗ್ತದೆ, ಈ ಮನೆ ನನ್ನಿಂದ ಆದದಲ್ಲ. ಯಾಕೆಂದರೆ ನನ್ನ ಗಂಡ ಓರ್ವ ಸಿವಿಲ್ ಕಾಂಟ್ರಾಕ್ಟರ್. ನಾನು ಇಲ್ಲಿ ಬರುವಾಗ ಯಾವನೋ ಅಗ್ದಿಟ್ಟು ಬಗ್ದಿಟ್ಟು ಎಲ್ಲ ಇವರ ಹತ್ರ ಸಾಮಾನು ತರಬೇಕು, ನೀವೇ ಎಲ್ಲ ತರಬೇಕು ಅಂತೇಳೋ ನನಗೆ ಶಾಕ್ ಆಗಿ ಹೋಯ್ತು. ಇವರು ನಿಂತು ಮಾಡಿಸೋದು ಹೌದಾ? ಯಾರನ್ನ ಕೂಲಿಯವರನ್ನು ತಂದು ಮನೆ ಕಟ್ಟಲಿಕ್ಕೆ ಸಾಧ್ಯ ಉಂಟು ಹೇಳುವಾಗ ನಾನು ನನ್ನ ಗಂಡನ ಹತ್ರ ಸಹಾಯ ಕೇಳಿ ಅದನ್ನು ಒಂದು ಮಾರ್ಕ್ ಮಾಡಿಸಿ ಆ ಮನೆಯನ್ನು ಕಂಪ್ಲೀಟ್ ಆಗೋ ತನಕ ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳುವಾಗ ನನ್ನ ಗಂಡ ರವಿ, ನನಗೂ ಇಲ್ಲಿ ಮೇಲೆ ಸ್ಟೆಪ್ ಹತ್ತಿ ಬರಲಿಕ್ಕೆ ನನಗೆ ಉಸಿರು ತೆಗಿಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಕಷ್ಟ ಉಂಟು. ಆದರೆ ಎಲ್ಲ ಕೆಲಸದವರನ್ನು ಒಟ್ಟು ಮಾಡಿಕೊಂಡು ಪ್ರತಿದಿನ ಈ ಸ್ಟೆಪ್ ಹತ್ತಿಕೊಂಡು ಈ ಮನೆಯನ್ನು ಕಂಪ್ಲೀಟ್ ಮಾಡಿದ ರವಿ, ನಾನು ಗಂಡ ಅಂತಲ್ಲ ವೈಯಕ್ತಿಕವಾಗಿ ನಾನು ಧನ್ಯವಾದವನ್ನು ಹೇಳಬೇಕು. ಯಾಕೆಂದರೆ ಇಲ್ಲಿ ನನಗೆ ಬಂದು ನಾನು ಮನೆ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ನಾನು ಕೇಸುಗಳಲ್ಲಿ ತುಂಬ ಬ್ಯುಸಿಯಾದ ಕಾರಣ ನಾನೇ ಹೇಳಿದೆ, ನನ್ನಿಂದ ಸ್ವಲ್ಪ ಲೇಟ್ ಆಯಿತು. ಈ ಕೇಸನ್ನು ಪ್ರೊಸೀಡ್ ಮಾಡಲಿಕ್ಕೆ ಸಹ ನನ್ನಿಂದ ಲೇಟ್ ಆಯಿತು. DCP ಕೊಟ್ಟ ಕಂಪ್ಲೇಂಟನ್ನು ಸಹ ನಾನು ಕೇಳಿರಲಿಲ್ಲ. ಮೊನ್ನೆ ದಾಖಲೆ ಇಲ್ಲಿ ಇನ್ಸ್ಪೆಕ್ಟರ್ ಹತ್ರ ಕೇಳುವಾಗ ದಾಖಲೆ ಅಲ್ಲಿ ತೆಗಿಬೇಕು ಹೇಳಿದರು, ಆದರೂ ಹಾಕಿದ್ದೇನೆ. ಆದರೆ ಇನ್ನು ಮುಂದೆ ಇವರ ಮೇಲೆ ಯಾವುದಾದ್ರೂ ಒಂದು ಕಮೆಂಟ್ ಆಗಲಿ ಏನಾದರೂ ತೇಜೋದೆ ಬಂದರೆ ಖಂಡಿತ ನಾನು ಅವರ ಹತ್ರ ಕಂಪ್ಲೇಂಟ್ ಕೊಡಿಸ್ತೇನೆ. ಈ ದೀಪು ಶೆಟ್ಟಿ ಎನ್ನುವನಿಗೆ ತನಗೆ ಏನಾದರೂ ಮಾಡೋದಿದ್ದರೆ ಹೇಳಿದ ಆ ಮಗುವಿಗೆ ನಾನು ತಪ್ಪಾಗಿದೆ, ಆ ಮಗುವಿಗೆ ನಾನು ಏನಾದರೂ ಮಾಡ್ತೇನೆ. ಆಗಲೇ ಹೇಳಿದ್ದೇನೆ, ₹1 ನಿಂದು ಮನೆದು ಬೇಡ, ಆದರೆ ಮಗುವಿಗೆ ಮಾಡೋದಿದ್ದರೆ ನನ್ನ ಮುಖಾಂತರ ಅಲ್ಲ, ಏನಿದ್ರು ಲೀಗಲ್ ಇನ್ಸ್ಪೆಕ್ಟ್ರ ಮುಖಾಂತರ ಕಾನೂನಾತ್ಮಕವಾಗಿ ಡಾಕ್ಯುಮೆಂಟ್ ಮಾಡಿ ಆ ಮಗುವಿಗೆ ನೀನೇನಾದರೂ ಮಾಡೋದಾದರೆ ಮಾಡ್ಬೋದು ಅಂತ ಹೇಳಿದೆ. ಅದನ್ನು ಅವನು ಉಲ್ಟ ಹೋಗಿ ಹಣ ಕೇಳಿದ್ದಾರೆ. ನಿನ್ನಂತಹ ಮುಟ್ಟಾಳನ ಹತ್ರ ಈ ಮನೆಗೆ ₹1 ತಗೊಂಡ್ರು ಆ ದೈವ ನನ್ನನ್ನು ಮೆಚ್ಚುವುದಿಲ್ಲ.